ಪ್ರತಿ ಬಾರಿಯಂತೆ ಈ ಬಾರಿಯೂ ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರ ವನದಲ್ಲಿ ಶಿವರಾತ್ರಿಯಂದು ಪರಿಸರ ಶಿವರಾತ್ರಿ ಉತ್ಸವ ಜರುಗಲಿದ್ದು ಭಕ್ತಾದಿಗಳಿಗೆ ಸ್ವಹಸ್ತ ಜಲಾಭಿಷೇಕಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 10 ಗಂಟೆಗೆ ರಕ್ತದಾನ ಶಿಬಿರ, 11 ಗಂಟೆಗೆ 7ರಿಂದ 10ನೇ ತರಗತಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ಜೀವ ವೈವಿಧ್ಯಗಳ ಛಾಯಾಚಿತ್ರ ಪ್ರದರ್ಶನ ಹಾಗೂ ಸಂಜೆ 4 ಗಂಟೆಗೆ ಸಾರ್ವಜನಿಕರಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಂಜೆ 5:30ಕ್ಕೆ ಭರತನಾಟ್ಯ ಕಾರ್ಯಕ್ರಮ, 6:30ಕ್ಕೆ ಪರಿಸರ ಕುರಿತ ಕಿರುಚಿತ್ರ ಪ್ರದರ್ಶನ ವ್ಯವಸ್ಥೆ ಮಾಡಲಾಗಿದೆ. 7:30ಕ್ಕೆ ಸಭಾ ಕಾರ್ಯಕ್ರಮ ಹಾಗೂ ರಾತ್ರಿ 8 ಗಂಟೆಗೆ ಗುರುಗುಹಾ ಸಂಗೀತ ಮಹಾವಿದ್ಯಾಲಯ ತಂಡದಿಂದ ಶ್ರೀ ಶಿವನಾಮ ಸ್ಮರಣೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನವ್ಯಶ್ರೀ ಈಶ್ವರ ವನ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರಾದ ನಾಗೇಶ್ ಎಂವಿ ಮಾಹಿತಿ ನೀಡಿದ್ದಾರೆ. 8 ವರ್ಷಗಳಿಂದ ಸತತವಾಗಿ ಪರಿಸರ ಶಿವರಾತ್ರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ದೈನಂದಿನ ನಿತ್ಯ ಸಂಧ್ಯಾವಂದನೆ ಇರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಆರಾಧನೆಯಾಗಿದೆ. ನಮ್ಮ ಪಂಚಭೂತಗಳು ಕೂಡ ದೇವರ ಸ್ವರೂಪದಲ್ಲಿ ನಮ್ಮ ಪೂರ್ವಜರು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭೂಮಿ ರೂಪದಲ್ಲಿ ಗಣೇಶನನ್ನು, ಜಲ ರೂಪದಲ್ಲಿ ಗೌರಿಯನ್ನು, ವಾಯು ರೂಪದಲ್ಲಿ ವಿಷ್ಣುವನ್ನು, ಆಕಾಶ ರೂಪದಲ್ಲಿ ಶಿವನನ್ನು, ಹಾಗೆಯೇ ಅಗ್ನಿ ರೂಪದಲ್ಲಿ ಸೂರ್ಯನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಪ್ರಕೃತಿಯನ್ನೇ ಪರಮೇಶ್ವರ ಎನ್ನುವ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವಿಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ನಾವು ಸುದ್ದಿಗೆಗಾಗಿ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಬಳಸದೆ ಕೇವಲ ಮಾಧ್ಯಮ ಮಾರ್ಗದಲ್ಲಿ ಮಾತ್ರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಆ ದಿನ ವಿಶೇಷವಾಗಿ ಈಶ್ವರವನದಲ್ಲಿ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9 ಗಂಟೆಗೆ 10 ಗಂಟೆಗೆ ರಕ್ತದಾನ ಶಿಬಿರವನ್ನು ಶ್ರೀಯುತ ಡಾಕ್ಟರ್ ರತ್ನಾಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ 11 ಗಂಟೆಗೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ, ಪರಿಸರ ಚಿತ್ರಕಲೆ. ಹಾಗಾಗಿ ಅದನ್ನು ಈಗಾಗಲೇ ನಾವು ಗೂಗಲ್ ಫಾರಮ್ಗಳು ಕೂಡ ನಾವು ಪ್ರಚಾರ ಮಾಡಿದ್ದೀವಿ. ಅದನ್ನು ಎಲ್ಲ ಶಾಲಾ ಕಾಲೇಜುಗಳು ಕೂಡ ಅದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಂಜೆ 4 ಗಂಟೆಗೆ ಪರಿಸರ ರಸಪ್ರಶ್ನೆ ಎನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ 5:15ಗೆ ಕಲಾರ್ಪಣ ಸ್ಕೂಲ್ ಆಫ್ ಆರ್ಟ್ಸ್ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಹಾಗೆಯೇ 6:30ಕ್ಕೆ ಪರಿಸರ ಕುರಿತಾದ ಒಂದು ಕಿರುಚಿತ್ರವನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಹಾಗೆಯೇ ಆ ದಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಸಾಗರ್ ಕಿರುಚಿತ್ರ ನಿರ್ಮಾಪಕರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಲದ ನಮ್ಮ ಈಶ್ವರವನ ಪರಿಸರ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಪತಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಅವರು ಖ್ಯಾತ ಪರಿಸರ ತಜ್ಞರು ಕೂಡ. ಅದೇ ರೀತಿ ಈಶ್ವರವನ ಸಾಮಾಜಿಕ ಪ್ರಶಸ್ತಿಯನ್ನು ಶ್ರೀಯುತ ಶಿವಕುಮಾರ್ ಸಿಆರ್ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಒಂದು ವಿಶೇಷ ಚೇತನ ವ್ಯಕ್ತಿ, ಅಲ್ಲದೆ ವಿಶೇಷ ಚೇತನರಿಗಾಗಿ ಸಾಕಷ್ಟು ಪರಿಶ್ರಮವನ್ನು ಪಡುತ್ತಿರುವ ಒಬ್ಬ ವಿಶೇಷ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಾತ್ರಿ 8 ಗಂಟೆಗೆ ಶೃಂಗೇರಿ HS ನಾಗರಾಜ್ ಗುರುಗುಹಾ ಸಂಗೀತ ಮಹಾವಿದ್ಯಾಲಯ ಅವರಿಂದ ಶಿವಸ್ತುತಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ಲಾಸ್ಟಿಕ್ ಮಹಾಮಾರಿ, ಪ್ಲಾಸ್ಟಿಕ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸಿದ್ದೀವಿ. ಅದನ್ನು ಶ್ರೀಮತಿ ಶಾಂತಲಾ ಕೌಶಿಕ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದಲ್ಲದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಅದಲ್ಲದೆ ನಿರಂತರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅದಲ್ಲದೆ ಒಂದು ವಿಶೇಷವಾಗಿ ನಮ್ಮಲ್ಲಿ ಶಿವ ಪ್ರದಕ್ಷಿಣೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಆ ಒಂದು ಪರಿಸರದಲ್ಲಿ ವೃಕ್ಷಗಳ ನಡುವೆ ಶಿವಾಷ್ಟೋತ್ರವನ್ನು ಪಡಿಸುತ್ತಾ
ಶಿವನಿಗೆ ಅಭಿಷೇಕ ಮಾಡುವಂತಹ ಒಂದು ಉತ್ತಮ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಅದನ್ನು ಶಿವಮೊಗ್ಗದ ಎಲ್ಲ ಜನರು ಉಪಯೋಗಿಸ್ಕೋಬೇಕು. ಪರಿಸರ ಶಿವರಾತ್ರಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಲ್ಲದೆ ನಾವೊಂದು ವಿಶಿಷ್ಟ ಕಾರ್ಯಕ್ರಮ, ಒಂದು ಪ್ರತಿಜ್ಞಾ ವಚನ ಅಥವಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಂಕಲ್ಪ ರೂಪದಲ್ಲಿ ಮಾಡ್ತಾಯಿದ್ದೀವಿ. ಬೇರೆಲ್ಲ ದೇವಸ್ಥಾನಗಳಲ್ಲಿ ನಮಗೆ ದೇವರಲ್ಲಿ ಅದು ಕೊಡು ಇದು ಕೊಡು ಇದನ್ನು ಕೊಡು ಅಂತ ನಾವು ಸಂಕಲ್ಪವನ್ನು ಮಾಡಿದರೆ, ನಮ್ಮಲ್ಲಿ ನಾನು ಈ ಥರ ಮಾಡ್ತೀನಿ, ಪ್ಲಾಸ್ಟಿಕ್ ಮುಕ್ತವಾಗಿ ಜೀವನವನ್ನು